ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆ ಪ್ರಕರಣ. ಆರೋಪಿಗಳ ವಿಚಾರಣೆಯ ವೇಳೆ ಪ್ರಭಾವಿ ವ್ಯಕ್ತಿಗಳ ನಂಟಿರೋದು ಪತ್ತೆಯಾಗಿದೆ. ಪುನೀತ್, ವೇಣು, ಸುಹಾಸನ್ನ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಬಂಧಿಸಿದ್ರು. ಗೌರವ್ ಶೆಟ್ಟಿ, ಕಿರಣ್ ರೆಡ್ಡಿ ಜೊತೆ ಆರೋಪಿ ಪುನೀತ್ ಸಂಪರ್ಕ. ಸಂಜಯ್ ನಗರದ ಬಾರ್ ಮಾಲೀಕನ ಸ್ನೇಹಿತನಾಗಿರುವಂತಹ ಗೌರವ್ ಸಂಜಯ್ ನಗರದ ಬಾರ್ ಮಾಲೀಕ ಸಹ ಭಾಗಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಪುನೀತ್ ಜೊತೆ ಸಂಪರ್ಕದಲ್ಲಿದ್ದ ಗೌರವ್ ಮತ್ತು ಕಿರಣ್ ರೆಡ್ಡಿ ವಾಟ್ಸಪ್ ಕರೆ ಮೂಲಕ ಗೌರವ್ ಮತ್ತು ಕಿರಣ್ ಶೆಟ್ಟಿ ಸಂಪರ್ಕದಲ್ಲಿದ್ರು ಅನ್ನೋದು ಗೊತ್ತಾಗ್ತಿದೆ. ಪುನೀತ್ ಅರೆಸ್ಟ್ ಆಗ್ತಿದ್ದಂತೆ ಗೌರವ್, ಕಿರಣ್ ಪರಾರಿಯಾಗಿದ್ದಾರೆ. ಪ್ರಕರಣದ ತನಿಖೆಯನ್ನ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಮುಂದುವರೆಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗೆ ಬೆದರಿಕೆ ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟು ಈಗಾಗಲೇ 3 ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇದರ ಬೆನ್ನಲ್ಲೇ ಇವರೆಲ್ಲರಿಗೂ ಕೂಡ ಪ್ರಭಾವಿಗಳ ನಂಟಿತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕೇವಲ ನಂಟಿತ್ತ ಅಥವಾ ಆ ಒಡನಾಟ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಗೆ ಬೆದರಿಕೆಯನ್ನು ಹಾಕುವ ಹಂತಕ್ಕೂ ಕೂಡ ಬಂದಿತ್ತ ಅನ್ನೋದು ಮುಂದಷ್ಟೇ ಗೊತ್ತಾಗಬೇಕಿದೆ. ಯಾಕೆಂದರೆ ಯಾರ ಹೆಸರು ಕೇಳಿ ಬಂದಿದೆಯೋ ಅವರಿಬ್ಬರು ಕೂಡ ಸದ್ಯಕ್ಕೆ ಪರಾರಿಯಾಗಿದ್ದಾರೆ. ಗೌರವ್ ಮತ್ತು ಕಿರಣ್ ಅವರಿಬ್ಬರು ಸಿಕ್ಕ ನಂತರದಲ್ಲಿ ಪ್ರಕರಣದ ತನಿಖೆ ಮತ್ತೊಂದು ಆಯಾಮದಲ್ಲಿ ಸಾಗುತ್ತೆ ಅಥವಾ ಮತ್ತೊಂದು ಟ್ವಿಸ್ಟ್ ಸಿಗಬಹುದು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷಿಯೋರ್ವರಿಗೆ ಬೆದರಿಕೆಯನ್ನು ಹಾಕಿದ್ರು. ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತರುವಂತಹ ಸಂದರ್ಭದಲ್ಲಿ ಆತನನ್ನು ನೋಡಿಲ್ಲ, ಅವ್ರು ಕರೆ ತಂದಿಲ್ಲ, ಈ ರೀತಿಯಾಗಿ ಸಾಕ್ಷಿಯನ್ನು ಹೇಳಬೇಕು ಅಂತ ಹೇಳಿ ಬೆದರಿಕೆಯನ್ನು ಹಾಕಿದಂತಹ ವಿಷಯ ಇದು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಕಾಸ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಸಾಕ್ಷಿಗೆ ಬೆದರಿಕೆ ವಿಚಾರದಲ್ಲಿ ಈಗಾಗಲೇ 3 ಬಂಧನ ಆಗಿದೆ, ತನಿಖೆ ಕೂಡ ನಡೀತಾ ಇದೆ. ಇದರ ನಡುವೆ ಇವರಿಗೆ ಯಾರ್ಯಾರ ಜೊತೆ ಸಂಪರ್ಕ ಇತ್ತು ಅನ್ನೋ ವಿಷಯವೂ ಕೂಡ ಬೆಳಕಿಗೆ ಬರ್ತಾ ಇದೆ. ಈ ಕಿರಣ್ ಮತ್ತು ಗೌರವ್ನ ಹಿನ್ನೆಲೆ ಬಗ್ಗೆ ಮಾತನಾಡೋದಾದ್ರೆ ವಿಕಾಸ್. ಎಸ್ ಮಧುಶ್ರೀ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕ್ಷಿಯಾಗಿದ್ದಂತಹ ಒಬ್ಬ ಬಾರ್ ಮಾಲೀಕ ಪುನೀತ್ ಏನಿದ್ದಾನೆ, ಈತ ತುಮಕೂರಿನ ದುರ್ಗಾ ಬಾರ್ನ ಕ್ಯಾಶಿಯರ್ ಆಗಿರ್ತಾನೆ. ಸೊ ಈತ ಕೂಡ ಈ ಒಂದು ಪ್ರಕರಣದ ಸಾಕ್ಷಿಯಾಗಿದ್ದ. ಅಂದರೆ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿಕೊಂಡು ಕರ್ಕೊಂಡು ಬರುವಂಥ ಸಂದರ್ಭದಲ್ಲಿ ಈ ಒಂದು ಬಾರ್ನಲ್ಲಿ ಎಣ್ಣೆ ಖರೀದಿಯನ್ನು ಮಾಡಿದ್ರು ಅನ್ನೋ ವಿಚಾರಕ್ಕೆ ಮತ್ತು ಇವ್ರನ್ನೆಲ್ಲ ಕೂಡ ನೋಡಿದ್ದೆ ಅಂತಕ್ಕಂಥ ಸಾಕ್ಷಿ ಈತ ಆಗಿರ್ತಾನೆ. ಸೊ ಆ ಸಂದೀಪ್ ಅಂತಕ್ಕಂಥ ಸಾಕ್ಷಿ ಇರ್ತಾನೆ. ಆತನಿಗೆ ಏನು ಪುನೀತ್ ಬೆದರಿಕೆ ಹಾಕಿದ್ದಂತಹ ಹಿನ್ನೆಲೆಯಲ್ಲಿ ಆತನನ್ನು ಪುನೀತ್, ಸುಹಾಸ್ ಸೇರಿದಂತೆ 3 ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧಿಸಿದ್ರು. ಸೊ ಬಂಧನ ನಂತರದಲ್ಲಿ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ವಾಟ್ಸಪ್ ಕರೆಯಲ್ಲಿ 5 ಜನ ವಾಟ್ಸಪ್ ಕರೆಯಲ್ಲಿ ಏನು ಪುನೀತ್ ಜೊತೆಯಲ್ಲಿ ಸಂಪರ್ಕದಲ್ಲಿರೋದು ಗೊತ್ತಾಗುತ್ತೆ. ಪೊಲೀಸ್ ತನಿಖೆಯಲ್ಲಿ ಯಾವುದೇ ವಿಚಾರಗಳನ್ನು ಅವರು ಬಾಯ್ಬಿಟ್ಟಿರಲ್ಲ. ಯಾಕಂದರೆ ವಾಟ್ಸಪ್ ಕರೆಗಳನ್ನೆಲ್ಲವನ್ನು ಕೂಡ ಇವರು ಡಿಲೀಟ್ ಮಾಡ್ಕೊಂಡಿರ್ತಾರೆ. ನಂತರ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಇದರಲ್ಲಿ ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಅಂತಕ್ಕಂಥ ಹೆಸರುಗಳು ಈಗ ಸಿಕ್ಕಿರುವಂಥದ್ದು. ಸದ್ಯ ಏನು ಪುನೀತ್ ಅರೆಸ್ಟ್ ಆಗ್ತಿದ್ದಂತೆಯೇ ಗೌರವ್ ಮತ್ತು ಏನು ಕಿರಣ್ ರೆಡ್ಡಿ ಸೇರಿದಂತೆ ಸಂಜಯ್ ನಗರದ ಬಾರೊಂದರ ಮಾಲೀಕ ಏನಿದ್ದಾನೆ ಆತ ಕೂಡ ಈಗ ಎಸ್ಕೇಪ್ ಆಗಿದ್ದಾನೆ ಅಂತಕ್ಕಂಥ ಮಾಹಿತಿಗಳು ಸಿಗ್ತಾ ಇರೋದು. ಒಂದು ವೇಳೆ ಈ ಒಂದು FSL ರಿಪೋರ್ಟ್ಗೆ ಈಗಾಗಲೇ ಒಂದು ಮೊಬೈಲ್ಗಳನ್ನು ಕಳಿಸಲಾಗಿರುವಂಥದ್ದು. FSL ರಿಪೋರ್ಟ್ ಬಂದ ನಂತರದಲ್ಲಿ ಈ 3 ಏನಿದ್ದಾರೆ, ಸೊ ಬಾರ್ ಮಾಲೀಕ ಮತ್ತು ಗೌರವ್ ಮತ್ತು ಕಿರಣ್ ರೆಡ್ಡಿ ಇವರ ಪಾತ್ರ ಏನು ಅನ್ನೋದು ಗೊತ್ತಾಗುತ್ತೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಪ್ರಭಾವಿಗಳ ಪಾತ್ರ ಕೂಡ ಇರುವಂಥದ್ದು ಗೊತ್ತಿದೆ. ಯಾಕಂದರೆ ಸಂಜಯ್ ನಗರದ ಬಾರ್ ಮಾಲೀಕನ ಜೊತೆಯಲ್ಲಿ ದರ್ಶನ್ ಫ್ಯಾಮಿಲಿಗೆ ಸೇರಿದಂತಹ, ದರ್ಶನ್ ಕುಟುಂಬಕ್ಕೆ ಸೇರಿದಂತಹ ಯಾರೋ ಒಬ್ಬರು ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಇರುವಂಥದ್ದು. ಸೊ ಒಂದು ವೇಳೆ ಈ 3 ಅಂದರೆ ಗೌರವ್ ಮತ್ತು ಬಾರ್ ಮಾಲೀಕ ಏನು ಸಂಜಯ್ ನಗರದ ಬಾರ್ ಮಾಲೀಕ ಮತ್ತು ಕಿರಣ್ ರೆಡ್ಡಿ ಅರೆಸ್ಟ್ ಆದರೆ ನಂತರದಲ್ಲಿ ಇವ್ರ ಜೊತೆಗೆ ಯಾರು ಸಂಪರ್ಕದಲ್ಲಿದ್ದರು, ಪ್ರಭಾವಿಗಳು ಯಾರಾದರೂ ಇವ್ರ ಜೊತೆಗೆ ಯಾರಿದ್ರು ಅಂತಕ್ಕಂಥ ಒಂದು ಮಾಹಿತಿ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಸಿಗಲಿದೆ. ಸದ್ಯ ಈಗ ಮೊಬೈಲ್ ಅಂದರೆ ಅರೆಸ್ಟ್ ಆಗಿದ್ದಂಥ ಆರೋಪಿಗಳ ಮೊಬೈಲನ್ನು ಈಗ FSLಗೆ ಕಳಿಸಲಾಗಿದ್ದು ಅದರ ರಿಪೋರ್ಟ್ ಬಂದ ನಂತರದಲ್ಲಿ ಪ್ರಕರಣ ಬೇರೊಂದು ತಿರುವನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳು ಇರುವಂಥದ್ದು. ಮಧುಶ್ರೀ, ಧನ್ಯವಾದ ವಿಕಾಸ್ ತಮ್ಮ ಮಾಹಿತಿಗಾಗಿ.